ಎಲ್ಲರಿಗೂ ನಮಸ್ಕಾರ. ಇವತ್ತು ಆಗಸ್ಟ್ 9 ಪ್ರತಿ ವರ್ಷ ನಾವೆಲ್ಲರೂ ನೆನಪಲ್ಲಿ ಇಟ್ಕೋಬೇಕಾದಂಥ ದಿನ ಕನ್ನಡಿಗರು. ಯಾಕೆಂದರೆ ಕನ್ನಡಿಗರ ತ್ಯಾಗದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅನ್ನೋ ವಿಚಾರ ನಮ್ಮೆಲ್ಲರಿಗೂ ಯಾರಿಗೂ ಗೊತ್ತಿರಲಿಲ್ಲ, ಇಡೀ ಭಾರತಕ್ಕೂ ಗೊತ್ತಿರಲಿಲ್ಲ. ಗೊತ್ತಿದ್ರೂ ಅದನ್ನು ಕಡೆಗಣಿಸಲಾಗಿತ್ತು. ಹಾಗಾಗಿ ಇವತ್ತು ನಾವು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರನ್ನ ಮೈಸೂರು ಸಂಸ್ಥಾನವನ್ನು ಮೊದಲನೇದಾಗಿ ಭಾರತದಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಅಸೋಸಿಯೇಷನ್ಗೆ ಸೈನ್ ಹಾಕಿ ನಾವು ಸ್ವತಂತ್ರ ತರೋದಕ್ಕೆ ಮೊದಲು ಕಾಲಿಟ್ಟಂಥ ನಾವು ಮಹಾರಾಜರು. ಇಡೀ ಭಾರತದಲ್ಲಿ 565 ಸಂಸ್ಥಾನ ಇತ್ತು, ಯಾರೂ ಸೈನ್ ಹಾಕದೆ ನಮಗೆ ಸ್ವತಂತ್ರವೇ ಬೇಡ, ಎಲ್ಲಿ ಒಂದೊಮ್ಮೆ ನಮಗೆ ಸ್ವತಂತ್ರ ಬಂದ್ಬಿಟ್ರೆ ರಾಜತ್ವ ಹೊರಟೋಗುತ್ತೆ, ಪ್ರಜೆಗಳು ಬಂದ್ಬಿಡ್ತಾರೆ, ನಮ್ಮ ರಾಜತ್ವ ಹೊರಟೋಗುತ್ತೆ ಅಂತ ಯಾವ ರಾಜರು ಸೈನ್ ಹಾಕದೆ ಕೂತಿದ್ದಂಥ ಕಾಲದಲ್ಲಿ ಮಹಾರಾಜ ಜಯಚಾಮರಾಜ ಒಡೆಯರು ತಮ್ಮ ಬಳಿ ಇದ್ದಂಥ 30 ಅರಮನೆಗಳನ್ನು ತ್ಯಾಗ ಮಾಡಿ ಇಡೀ ತಮ್ಮ ಚರಾಚರ ಆಸ್ತಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಇವತ್ತು ದೊಡ್ಡ ತ್ಯಾಗಿಯಾಗಿ ಹೊರಹೊಮ್ಮಿದ್ದಾರೆ. ಅವರ ತ್ಯಾಗವನ್ನು ನೆನೆಸಬೇಕಾದಂಥ ದಿನ ಆಗಸ್ಟ್ 9. ನಾನು ಈ ಚಾನಲ್ ಮುಖಾಂತರ ಏನು ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಆಗಸ್ಟ್ 15ನೇ ತಾರೀಕು ನೀವು ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ಫೋಟೋ ಇಡ್ತೀರಿ, ಅವ್ರ ಜೊತೆಗೆ ಜಯಚಾಮರಾಜ ಒಡೆಯರದೊಂದು ಫೋಟೋ ಇಡಿ. ಇವತ್ತು ನೀವೇನು ಸ್ವಾತಂತ್ರ್ಯ ಆಚರಣೆ ಮಾಡ್ತೀರಿ 15ನೇ ತಾರೀಕು, ಅದಕ್ಕೆ ಕಾರಣರಾದವರು ಜಯಚಾಮರಾಜ ಒಡೆಯರು. ಗಾಂಧಿ, ನೆಹರು ಎಷ್ಟು ಮಟ್ಟಿಗೆ ಕಾರಣರಾದರು ಅಷ್ಟೇ ಮಟ್ಟಿಗೆ ಕಾರಣರಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು. ಅವರನ್ನು ನೆನೆಸ್ಕೊಳ್ಳಿ ನೀವು ಅಂತ ಈ ಮುಖಾಂತರ ಹೇಳ್ತೀನಿ. ಆತ್ಮೀಯ ಸ್ನೇಹಿತರಾದಂಥ ಸುನೀಲ್ ಮತ್ತು ವೀರೇಶ್ ಕನ್ನಡಿಗರಿಂದ ಕನ್ನಡಿಗರಿಗಾಗಿಯೇ ಒಂದು ವೇವ್ ಅಂತ ಒಂದು ಆ್ಯಪ್ ಶುರು ಮಾಡಿದ್ದಾರೆ. 230 ಬಗೆಯ ಸಲಕರಣೆಗಳು, 230 ಬಗೆಯ ಸರ್ವಿಸ್ ಅಂತ ಹೇಳ್ಬೋದು. ಅದನ್ನು ನಿಮ್ಮ ಮನೆಗೆ ಅರ್ಧ ಗಂಟೆ ಒಳಗೆ ತಲುಪಿಸ್ತೀನಿ ಅಂತ ಅವ್ರು ವಾಗ್ದಾನ ಮಾಡಿದ್ದಾರೆ. ಅವ್ರ ವಾಗ್ದಾನ ನಿಜಾನ ಸುಳ್ಳು ಅನ್ನೋಕ್ಕೆ ನೀವು ಆ ಆ್ಯಪ್ ಡೌನ್ಲೋಡ್ ಮಾಡಿ ಉಪಯೋಗಿಸಿ ಇವ್ರನ್ನ ಟೆಸ್ಟ್ ಮಾಡ್ಬೋದು. ಅರ್ಧ ಗಂಟೆ ಒಳಗೆ ತಲುಪಿಸ್ತಾರೆ, ಯು ಕ್ಯಾನ್ ಕಾಲ್ ಬ್ಯಾಕ್. ಅವ್ರನ್ನ ಯಾಕೆ ನೀವು ತಲುಪಿಸ್ಲಿಲ್ಲ ಅಂತ ಕೇಳ್ಬೋದು. ಸೊ ಅಷ್ಟು ಗ್ಯಾರಂಟಿ ಇವರಿಬ್ಬರು ಕೊಡ್ತಾ ಇದ್ದಾರೆ. ಕನ್ನಡಿಗರಿಂದ ಕನ್ನಡಿಗರಾಗಿ ಶುರುವಾಗಿರುವಂಥ ಆ್ಯಪು ಡೌನ್ಲೋಡ್ ಮಾಡ್ಕೊಳ್ಳಿ, ಇವರಿಬ್ರಿಗೆ ಸಪೋರ್ಟ್ ಮಾಡಿ. ಕನ್ನಡಿಗರನ್ನ ಬೆಳೆಸಬೇಕು ಅನ್ನೋದಕ್ಕೆ ಸಾಕ್ಷಿ ಆಗಬೇಕು. ಬೆಳೀಲಿ, ಇವರು ಎತ್ತೆತ್ತರಿಗೆ ಬೆಳೀಲಿ, ಸಾವಿರಾರು ಕನ್ನಡಿಗರಿಗೆ ಕೆಲಸ ಕೊಡಲಿ, ಇನ್ನೊಂದು ಸಾವಿರಾರು ಕನ್ನಡಿಗರು ಉದ್ಯಮಿಗಳಾಗಲಿ, ಇವ್ರನ್ನ ನೋಡ್ಕೊಂಡು ಸ್ಫೂರ್ತಿ ತಗೊಳ್ಳಿ. ಇವ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಎಲ್ಲರೂ ಇವ್ರಿಗೊಂದು ಬೆಸ್ಟ್ ವಿಶಸ್ ಹೇಳೋಣ. ಒಳ್ಳೇದಾಗಲಿ ವೇವ್ ಆ್ಯಪ್ಗೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ, ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನೂ ಒಳ್ಳೇದು ಮಾಡಲಿ. ಜೈ ಕರ್ನಾಟಕ.